ಇನ್ನೇನ್ ಸಮಸ್ಯೆಮ್ಮ? ಇದ್ದಿದ್ದಾದಿ ಸಮಸ್ಯೆನೂ ತೀರ್ತು. ಕಾವೇರಿನೂ ಮನೆ ಮಗಳಾಗಿ ಮನೆಗ್ ಬರ್ತಿದ್ದಾಳೆ. ಇನ್ನೇನ್ ಸಮಸ್ಯೆ? ಕಾವೇರಿ ಮನೆಗೆ ಮಗಳಾಗಿ ಬಂದಿರ್ಬೋದು, ಆದ್ರೆ ಇನ್ನೂ ಆ ಮನೆ ಯಜಮಾನಿ ಪಟ್ಟನ ಕಟ್ಕೊಂಡ್ ಬಂದಿದ್ದಾಳೆ. ಅದರಿಂದ ಕಾವೇರಿಗೆ ಅಪಾಯ ತಪ್ಪಿದ್ದಲ್ಲ. ಅದ್ರಿಂದ ಕಾವೇರಿಗೆ ಅಪಾಯನ? ಹೇಗಮ್ಮ? ಕಾವೇರಿ ಜೀವನದಲ್ಲಿ ಇಲ್ಲಿ ತನಕ ಆಗದೆ ಇದ್ದಿದ್ದಂತ ಆಕ್ಸಿಡೆಂಟು ಮದ್ವೆ ಆದ್ಮೇಲೆ ಹೇಗಾಯ್ತು? ಇದ್ ಬರೀ ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಅನ್ನೋ ಅನುಮಾನ ಪೊಲೀಸ್ನವ್ರಿಗೂ ಇದೆ. ಇದಕ್ಕೇನ್ ಹೇಳ್ತೀಯಾ? ನನ್ ಕನ್ಸಲ್ಲಿ ಕಾವೇರಿನ ಕೊಲ್ಲಕ್ ಪ್ರಯತ್ನ ಪಟ್ಟಿದ ಪ್ರಕಾರ, ಅವತ್ ಮನೆಗ್ ಹೋದಾಗ ಪಾಟ್ ಬೀಳ್ಸಿ ಅವಳನ್ನ ಸಾಯ್ಸಕ್ ಹೊರಟಿದ ಪ್ರಕಾರ ನನ್ನ ಅನುಮಾನ ಪ್ರಬಲನ್ ಮೇಲೆ ಇದೆ. ಅಮ್ಮ, ಕನ್ಸಲ್ ಕಂಡಿದ್ದೆಲ್ಲ ನಿಜ ಆಗತ್ತಾ? ಹಾಗೆ ಅವತ್ತು ಆಟ ಆಡ್ತಾ ನಾನೇ ಬೀಳ್ಸಿದ್ದು ಪಾಟ್ನ ಅಂತ ಮಗು ಬಂದು ಒಪ್ಕೊಂಡು ಕ್ಷಮೆನೂ ಕೇಳ್ತಲ್ವಮ್ಮ? ಅದೇ ಪ್ರಬಲನ್ ಮೇಲೆ ಅನುಮಾನ ಪಟ್ಟು ಪೊಲೀಸ್ನವರು ಪೊಲೀಸ್ ಸ್ಟೇಷನ್ಗೆ ಅವತ್ತು ಅವನ್ನ ಕರ್ಕೊಂಡು ಹೋದ್ರಲ್ಲ, ಇದಕ್ಕೇನ್ ಹೇಳ್ತೀಯಾ? ಆಮೇಲೆ ಪ್ರಬಲ ಅನ್ನೋರು ಇವರಲ್ಲ ಇನ್ನೊಬ್ರು ಅಂತ ಗೊತ್ತಾದ್ಮೇಲೆ ಪೊಲೀಸ್ನವ್ರು ಬಿಟ್ರು. ಅವ್ನ್ ಮನೆಗ್ ಬಂದ ಅನ್ನೋ ಕತೆನೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ. ದುಡ್ಡಿದ್ದವ್ರಿಗೆ ಏನ್ ಮಾಡೋದಿಕ್ಕೂ ಸಾಧ್ಯ ಆಗುತ್ತೆ, ಇನ್ನು ಸತ್ಯನ್ ಕೊಂಡ್ಕೊಳಕ್ಕಾಗಲ್ವಾ? ನನ್ ಮಾತ್ ಕೇಳು ಕಾವೇರಿ, ನಿನ್ನ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ಪ್ರಬಲನೋ ಅಲ್ವೋ ನನಗದೆಲ್ಲ ಬೇಕಾಗಿಲ್ಲ. ಆದ್ರೆ ಆ ಮನೆಯವರಿಂದ ನಿನ್ ಪ್ರಾಣಕ್ಕೆ ಅಪಾಯ ಇದೆ, ಅದಂತೂ ನಿಜ. ಹಾಗೆ ನಿನ್ನನ್ ಯಾರು ಕೊಲ್ಲೋಕ್ ಪ್ರಯತ್ನ ಪಟ್ರೋ ಅವರೇ ನಿನ್ ತಂದೆನ ಆಕ್ಸಿಡೆಂಟ್ ಮಾಡಿ ಕೊಂದಿದ್ದು. ಏನಮ್ಮ ಹೇಳ್ತಾ ಇದ್ಯಾ? ಅಂದ್ರೆ ಅಪ್ಪಂಗಾಗಿದ್ದು ಆಕ್ಸಿಡೆಂಟ್ ಅಲ್ವಾ? ಕೊಲೆ. ಪೊಲೀಸ್ ವಿಚಾರಣೆ ಮಾಡಿ ನ್ಯಾಯ ಕೊಡ್ಸಿ ಅಂತ ರಾಮ್ ಸರ್ನ ಪೊಲೀಸ್ನವ್ರನ್ನ ಬೇಡ್ಕೊಂಡೆ, ಆದ್ರೆ ಕೇಸ್ನ ಮುಚ್ಚಾಕಿದ್ರು. ಅಲ್ಲಿಗೆ ಅವ್ರು ಯಾರು ಅನ್ನೋದು ರಾಮ್ ಸರ್ಗೆ ಗೊತ್ತಿದೆ. ಅದಕ್ಕೆ ಅವರು ಸೇರ್ಕೊಂಡು ಈ ಕೇಸ್ನ ಮುಚ್ಚಾಕಿದ್ರು ಅಂತ ನನಗನ್ನಿಸ್ತಿದೆ. ಏನಮ್ಮ, ಏನ್ ಮಾತಾಡ್ತಾ ಇದ್ಯಾ? ರಾಮ್ ಸರ್ ಆ ರೀತಿ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ. ನೋಡು ಕಾವೇರಿ, ಸತ್ಯ ಬೂದಿ ಮುಚ್ಚಿದ ಕೆಂಡದಾಗೆ, ಅದಾಚೆ ಬಂದ್ರೇನೆ ಸತ್ಯ ಏನು ಅಂತ ಗೊತ್ತಾಗೋದು. ಕಣ್ಣಿಗೆ ಕಾಣಿಸೋದೆಲ್ಲ ನಿಜ ಆಗಿರಲ್ಲಮ್ಮ, ಮೊದ್ಲು ಅದನ್ನ ನೀನ್ ತಿಳ್ಕೊ. ಒಂದಲ್ಲ ಒಂದಿನ ನಿಜ ಏನು ಅನ್ನೋದು ನಿನಗ್ ಗೊತ್ತಾಗೇ ಆಗುತ್ತೆ. ಅಲ್ಲಿವರೆಗೂ ನೀನ್ ಹುಷಾರಾಗಿರಮ್ಮ, ಅಷ್ಟೇ ನಾನು ಹೇಳೋದು.